ಎಸ್ಐಟಿ ಅಧಿಕಾರಿಗಳು ಕೂಡ ಈ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ದಾರಿಗಳನ್ನು ನೋಡ್ತಾ ಇದ್ದಾರೆ. ಅತ್ಯಾಚಾರಕ್ಕೆ ಒಳಗಾಗಿದ್ದ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡ್ತಾ ಇದೆ. ಇದರದೊಂದು ಬೆಳವಣಿಗೆ ನಿರೀಕ್ಷೆ ಇತ್ತು. ಜಾಮೀನು ರದ್ದು ಮಾಡೋದಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಅವರನ್ನ ಬಂಧಿಸಲಾಗಿತ್ತು, ನಂತರ ಬಿಡುಗಡೆ ಆದ್ರು. ಎಸ್ಐಟಿ ಕಸ್ಟಡಿ ಸೇರಿ 11 ದಿನಗಳ ಸೆರೆವಾಸದಲ್ಲಿ ರೇವಣ್ಣ ಅವರು ಇದ್ರು. 4 ದಿನ ಎಸ್ಐಟಿ ಕಸ್ಟಡಿ, ಆಮೇಲೆ ಮಿಕ್ಕಿದ ದಿನ ನ್ಯಾಯಾಂಗ ಬಂಧನ. ಮೊನ್ನೆ ಅವರ ಪರವಾಗಿ ತೀರ್ಪು ಬಂತು. ಕಿಡ್ನಾಪ್ ಮಾಡಿರುವ ವ್ಯಕ್ತಿ ಆರ್ಥಿಕ ಹಾಗೂ ರಾಜಕೀಯವಾಗಿ ಪ್ರಭಾವಿ, ಜಾಮೀನು ಕೊಟ್ಟರೆ ಸಾಕ್ಷ್ಯ ನಾಶದ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೈಯರ್ ಕೋರ್ಟ್ ಅಲ್ಲಿ ಇಂಥದ್ದೊಂದು ಆಪ್ಷನ್ ಅಂತೂ ಎಸ್ಐಟಿಗೆ ಇತ್ತು ಅಂತ ನಾವು ಮೊದಲ ದಿನದಿಂದ ಕೂಡ ಹೇಳ್ತಾ ಇದ್ವಿ. ಸೊ ಎಸ್ಐಟಿ ಅಧಿಕಾರಿಗಳು ಯಾವಾಗ ಮೇಲ್ಮನವಿ ಸಲ್ಲಿಸ್ತಾರೆ ಅನ್ನೋದು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ. ಆಮೇಲೆ ಆ ಮೇಲ್ಮನವಿಯ ಕನ್ಸಿಡರೇಷನ್ ಕೋರ್ಟ್ ಹೇಗೆ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಕ್ರೂಷಿಯಲ್ ಆಗುತ್ತೆ. ನೋಡಿ, ಈ ಥರದ್ದು ಕ್ಲಾಸಿಕ್ ಕೇಸ್ಗಳಿದೆ. ಅಂದರೆ ಹೈ ಪ್ರೊಫೈಲು ಅಥವಾ ಪಬ್ಲಿಕ್ ಕನ್ಸೆಂಟ್ ಅನ್ನ ಅತಿ ಹೆಚ್ಚು ಸೆಳೆದಿರುವ ಪ್ರಕರಣದಲ್ಲಿ ಲೋವರ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕು ಅಪ್ಪರ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿರುವಂತಹ ಕ್ಲಾಸಿಕ್ ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದೆ.